ತುಂಬಾ ಖುಷಿ ಆಗ್ತಿದೆ ನಮ್ಮ ಬಾಸ್ನ ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ಟು. ಬಟ್ ಅಷ್ಟೇ ಬೇಜಾರಾಗುತ್ತೆ ಈಚೆ ಬಂದಾಗ. ಬಟ್ ಅವ್ರ ಪ್ರೀತಿ ಎಂದಿಗೂ ನಮ್ಮಲ್ಲಿ ಇದ್ದೇ ಇರುತ್ತೆ ಅಂತ ನಾವ್ ಹೇಳ್ಕೊತೀವಿ. ಬಟ್ ಇದೇ ತರ ಪ್ರತಿ ವರ್ಷ ನಾವು ಗರ್ಲ್ಸ್ ಎಲ್ಲ ಸೇರಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಹೌದು, ಯಾಕಂದ್ರೆ ಇಲ್ಲಿ ಬಂದಿರೋರು ಹಸ್ಕೊಂಡು ಹೋಗ್ಬಾರ್ದು. ನಮ್ಮ ಅಪ್ಪ ಸರ್ ನೋಡ್ಕೊಂಡ್ ಬರೋದಕ್ಕೆ ಬಂದಿರೋರು ಯಾವತ್ತೂ ಹಸ್ಕೊಂಡು ಹೋಗ್ಬಾರ್ದು. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು. ನಮ್ದು ಬಂದ್ಬಿಟ್ಟು ರಾಜರತ್ನ ಅಪ್ಪು ಗರ್ಲ್ಸ್ ಕಡೆಯಿಂದ ನಾವು ಇದರಲ್ಲಿ ಒಂದು 40 ಜನ ಹುಡುಗಿರಿದ್ದೇವೆ. ವಿಶೇಷ ಏನು ಅಂತಂದ್ರೆ ಅಲ್ಲೋಗಿ ಅಪ್ಪು ಸರ್ ದರ್ಶನ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ. ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಇವತ್ತೇ ನೋಡ್ಬೋದು ನೀವು, ನಾವು ಯಾರು ಎಂಜಾಯ್ ಮಾಡಿದೀವಿ ಅಂದ್ರೆ ಆವತ್ತು ಇನ್ಯಾವ ತರ ಮಾಡಿರ್ತೀವಿ ನಾವು. ಅಪ್ಪು ಅವರು ನನ್ನೆಲ್ಲ ಬಿಟ್ಟು 4ರಿಂದ 5 ವರ್ಷ ಆಗಿರ್ಬೋದು. ಆದ್ರೂ ಕೂಡ ಪ್ರತಿಯೊಬ್ಬ ಅಭಿಮಾನಿಗಳ ಮನಸ್ಸಲ್ಲಿ ಇವತ್ತು ಅಜರಾಮರ. ಅಪ್ಪು ಯಾವತ್ತಿದ್ರು ಅಜರಾಮರ. ಅವ್ರು ಹೇಳ್ಕೊಟ್ಟಿರೋದು ಒಂದೇ, ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋದ ಅಂತ ಹೇಳಿ. ಅದೇ ರೀತಿ ಇಲ್ಲಿ ಬಂದಿರೋ ಅಭಿಮಾನಿಗಳೆಲ್ಲ ಮನಸ್ಸಲ್ಲೂ ಅಪ್ಪು ಅವರು ಸಾಯೋವರೆಗೂ ಅಜರಾಮರವಾಗಿ ಉಳ್ಕೊತಾರೆ. ಹೋದ ವರ್ಷ ಅಪ್ಪು ರಿಲೀಸ್ ಆಗಿತ್ತು, ಈ ವರ್ಷ ಆಕಾಶ್ ರಿಲೀಸ್ ಆಗಿದೆ. ನೆಕ್ಸ್ಟ್ ವರ್ಷ ರಾಜ್ ಮೂವಿ ಬೇಕು ನಮ್ಗೆ. ಅದೇ ರೀತಿ ನಮ್ಮ ಅಪ್ಪು ಬಾಸ್ ಹೇಳಿರೋದೊಂದೇ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರು ವಾರು ಯಾಕೆ ಎಲ್ಲ ಒಂದೇ ಇಲ್ಲಿ ಅಂತ ಹೇಳಿ. ಅದೇ ರೀತಿ ಎಲ್ಲ ಅಭಿಮಾನಿಗಳು ಕೂಡ ಕನ್ನಡ ಸಿನಿಮಾನ ಗೆಲ್ಸ್ಬೇಕು, ಉಳಿಸ್ಬೇಕು. ಇಲ್ಲಿ ಯಾವುದೇ ಸ್ಟಾರ್ ವಾರ್ ಮಾಡಬಾರ್ದು. ಅಪ್ಪು ಬಾಸ್ ಅವ್ರು ಹೇಳಿರೋ ಮಾತು ಪ್ರಕಾರ ನಾವೆಲ್ಲ ನಡಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯುಗಾದಿ ಹಬ್ಬ, ಅಪ್ಪು ಹಬ್ಬ, ಆಕಾಶ ಹಬ್ಬ 3 ಜೊತೆಗೆ ಎಲ್ಲ ಅಭಿಮಾನಿಗಳು ಕನ್ನಡ ಚಿತ್ರಗಳನ್ನ ಈ ತರ ಒಂದು ಮರುಬಿಡುಗಡೆ ಆಗಿರ್ತಕ್ಕಂಥ ಚಿತ್ರಗಳು ಗೆಲ್ಲಿಸ್ಲಿ. ಅದರಲ್ಲಿ ನಮ್ಮ ದಾಖಲೆ ಸಂಪತ್ತಿಗೆ ಸವಾಲು ಮೊನ್ನೆ 15 ದಿನದಲ್ಲಿ ಹೊಡೆಯುತ್ತೆ. ಅಪ್ಪು ಅವರು ಇಡೀ ರಾಜ್ಯಾದ್ಯಂತ 99 ಕೇಂದ್ರಗಳಲ್ಲಿ ಉತ್ತರಿದ್ದಾರೆ. ನಾವು ನಮ್ಮ ರಾಜ್ಕುಮಾರ್ ಅಭಿಮಾನಿ ಸಂಘದ ಪ್ರಧಾನ ಕಾರ್ಯದರ್ಶಿ ಹೊರಕೆರೆ ತಾಲೂಕು ತೋರಣಕೆರೆ ಹಾಗೂ ಅಪ್ಪು ಪುತ್ಥಳಿ ತೋರಣಕೆರೆಯಲ್ಲಿ ನಿರ್ಮಾಣ ಮಾಡಿದ್ದೀವಿ. ಶಾಂತರಾಜು ಅಂತ ನಮ್ಮ ಹೆಸರು. ಇವತ್ತು ಯುಗಾದಿ ಹಬ್ಬ ಮಾಡ್ತೀವಲ್ಲ ನಾವು. ಯುಗಾದಿ ಹಬ್ಬ ಶುಕ್ರವಾರ 13ನೇ ತಾರೀಕಿನಿಂದ ಶುರುವಾಗದ ಯುಗಾದಿ ಹಬ್ಬ. ನಾವ್ ಯಾವಾಗ ಗೌರಿ, ಗಣೇಶ, ದೀಪಾವಳಿ, ಯುಗಾದಿ, ಶಿವರಾತ್ರಿ, ಇನ್ನು ಏನೇನು ಹಬ್ಬಗಳೆಲ್ಲ ಅವೆಲ್ಲ ಈ ಟೈಮಲ್ಲೇ ಬರೋದು. ಪುನೀತ್ ರಾಜ್ಕುಮಾರ್ ಬರ್ತ್ಡೇ, ರಾಜ್ಕುಮಾರ್ ಅವ್ರ ಬರ್ತ್ಡೇ, ರಾಜವಂಶದ ಫುಲ್ ಬರ್ತ್ಡೇ ನಮ್ಮ ಹಬ್ಬ. ಇನ್ ಮಾಮೂಲಿ ಹಬ್ಬಗಳನ್ನ ನಮ್ಮ ಲೆಕ್ಕ ಮಾಡಲ್ಲ, ಬೇರೆ ಹಬ್ಬಗಳ ಲೆಕ್ಕವಿಲ್ಲ. ನಾವು ಯಾವಾಗಲೂ ಈ ಹಬ್ಬಕ್ಕೆ ಬರೋದು, ನಾವು ಬೇರೆ ಹಬ್ಬಗಳು ಮಾಡಲ್ಲ. ಇವತ್ತು ಆಕಾಶ ಅಂತ ಹೇಳ್ತಿದಾರೆ ಎಲ್ಲ. ಪುನೀತ್ ರಾಜ್ಕುಮಾರ್ ತರ ಫೈಟ್ ಆಗ್ಲಿ, ಡ್ಯಾನ್ಸ್ ಆಗ್ಲಿ, ಸಿಂಗರ್ ಆಗ್ಲಿ, ಹಾಡುಗಳಾಗ್ಲಿ ಆ ತರ ಮಾಡ ಹೀರೋ ಯಾರು ಇಲ್ಲ ಇದುವರೆಗೂ ನಾವು ಯಾರು ನೋಡಿಲ್ಲ. ಎಲ್ಲ ಸ್ವಂತ ಕಲ್ತಿರೋದು. ಫೈಟ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಹಾಡುಗಳಿರ್ಬೋದು, ಎಲ್ಲ ಸ್ವಂತ. ಇದೆಲ್ಲ ಈ ಆಕಾಶಲ್ಲಿ ಒಂದು ಕಾರ್ ಗ್ಲಾಸ್ ಹೊಡೆ ಒಂದು ಸ್ಟೆಂಟ್ ಇದೆ, ಅದು ರಿಯಲ್ ಆಗಿ ಮಾಡಿರೋದು ಪುನೀತ್ ರಾಜ್ಕುಮಾರ್ ಅವರು. ಒಂದು ಬ್ಯಾಕ್ ಕಿಕ್ ಹೊಡಿತಾರೆ ಲಾಸ್ಟ್ ಫೈಟ್ ಅಲ್ಲಿ, ಬ್ಯಾಕ್ ಕಿಕ್ ಅದು ರಿಯಲೇ, ಫುಲ್ ಎಲ್ಲ ರಿಯಲೇ ಮಾಡಿರೋದು. ಯಾವ ಹೀರೋರು ಮಾಡಿಲ್ಲ ಇದುವರೆಗೆ, ಯಾವ ಹೀರೋರು ಮಾಡಿಲ್ಲ. ಪುನೀತ್ ರಾಜ್ಕುಮಾರ್ ಸಾಧ್ಯ. ಸಾಹಸ ದೃಶ್ಯಗಳ ಮಾಡ್ಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ಮಾತ್ರ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಬೇರೆ ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕು. ಬರ್ತಡೇ ಗುಜ್ಜೋರೆ ಶುಕ್ರವಾರ ಇದು ಪ್ರಪ್ರಥಮ ಬಾರಿಗೆ ನಮ್ಮ ಟೀಮ್ ಅದೇ ರಾಜರತ್ನ ಅಪ್ಪು. ನೀವು ನೋಡಿರ್ಬೋದು ಲೇಡೀಸ್ ಕ್ರೇಜ್ ಎಷ್ಟಿದೆ ಅಂತ. ಎಲ್ಲ ಮಹಿಳಾ ಅಪ್ಪು ಅಭಿಮಾನಿಗಳು ಸೇರ್ಕೊಂಡು ಫಸ್ಟ್ ಟೈಮ್ ನಾವು ಈ ತರ ಸೆಲೆಬ್ರೇಷನ್ ಮಾಡ್ತಿರೋದು. ಥಿಯೇಟರ್ ಸೌಂಡ್ ನೋಡ್ತಾ ತುಂಬಾ ಖುಷಿ ಆಗ್ತಿದೆ. ಅಂಡ್ ಇವತ್ತೇ ನಮ್ಗೆ ಹೋಳಿ ಹಬ್ಬ, ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ, ಅಪ್ಪು ಬಾಸ್ ಮೂವಿ ರಿಲೀಸ್ ಆಗ್ತಿದೆ ಅಂದ್ರೆ ಅದು ಒಂಥರ ಹಬ್ಬದ ವಾತಾವರಣ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಮತ್ತೆ ರೀ ರಿಲೀಸ್ಗೆ ಥಿಯೇಟರ್ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇಂಥ ಒಂದು ಕ್ರೇಜು, ಇಂಥ ಒಂದು ಪವರ್ ಸ್ಟಾರ್ ಇರ್ತಕ್ಕಂಥ ಒಂದು ಅಭಿಮಾನ ಹೊಂದಿರುವಂತ ಏಕೈಕ ನಟ ಅಂದ್ರೆ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅನ್ನಕ್ಕೆ ನಾನು ಇಷ್ಟಪಡ್ತೇನೆ. ನಮಸ್ತೆ. ನನ್ನ ಮನೆ ದೇವರಿಗೆ ದೇವಸ್ಥಾನ ಕಟ್ತಾ ಇದ್ದೀರಾ ನೀವು? ಕಟ್ಟಿದ್ದೇವೆ ಮೇಡಮ್, ಆಲ್ರೆಡಿ ಕಟ್ಟಿ 1.5 ವರ್ಷ ಆಯ್ತು. ಹೃದಯಗಳೆಲ್ಲ ದೇವಸ್ಥಾನ ಇದೆ. ಕರ್ನಾಟಕ ಚಿತ್ರರಂಗದಲ್ಲಿ, ಕರ್ನಾಟಕದಲ್ಲಿ ಯಾರು ದೊಡ್ಡ ಮನೆ ಅಂದ್ರೆ
ಕನ್ನಡ ಚಿತ್ರರಂಗ ಉಳಿಸ್ತಾ ಇರೋದು ದೊಡ್ಡ ಮನೆ. ರೀ-ರಿಲೀಸ್ ದಿನ ಇವತ್ತು ಇಷ್ಟು ಹಬ್ಬ, ಅಷ್ಟು ದಿನ ಅದ್ದೂರಿ ಹಬ್ಬ ಆಗಿದೆ. ಇದೇ ಸಾಕ್ಷಿ. ದೊಡ್ಡ ಮನೆ ಯಾವತ್ತಿದು ಕರ್ನಾಟಕದಲ್ಲಿ ದೊಡ್ಡ ಮನೆ ಯಾವತ್ತು ಕೇಳಿ. ರೀ-ರಿಲೀಸ್ ದಿನ 10-15 ಜನ ಇರಲ್ಲ. ಬೇರೆ ಫಿಲಂ ದಿನ ಇದೇ ಸಂಪಾದನೆ ಸವಾಲಾಗ್ಲಿ, ನಮ್ಮ ಜಾತಿ ಫಿಲಂ ಆಗ್ಲಿ, ಮರೆಯಲಾಗದ ಮಾಣಿಕ್ಯ, ಕಲಿಯುಗದ ಕರ್ಣ ನಮ್ಮ ಅಪ್ಪು ಸರು. ಪಂಚಭೂತಗಳು 5 ಇರೋದು, ಅಪ್ಪುನ ಸೇರಿಸ್ಕೊಳ್ಳಿ 6 ಪಂಚಭೂತಗಳಲ್ಲಿ. ಪಂಚಭೂತಗಳು ಗಾಳಿ, ಆಕಾಶ, ಭೂಮಿ, ನೀರು, ಅದರಲ್ಲಿ ನಮ್ಮ ಅಪ್ಪು ಒಬ್ಬ. ಸೇರಿಸ್ಕೊಳ್ಳಿ 6 ಇನ್ಮೇಲೆ ಲೆಕ್ಕ. ಜೈ ಅಪ್ಪು ಬಾಸ್. ಬಾಸ್ ಅಂತ ಯಾರು ಬೇಕಾದ್ರೂ ಅನಿಸ್ಕೋಬಹುದು, ದೇವ್ರು ಅಂತ ಅನಿಸ್ಕೊಳ್ಳೋ ನಮ್ಮ ಅಪ್ಪ ಒಬ್ರೆ. ಬಾಸ್ ಅಂತ ಯಾರು ಬೇಕಾದ್ರೂ ದೇವ್ರು ಅಂತ ಬಾಸ್ ಅನಿಸ್ಕೊಳ್ಳೋಕೆ ಯೋಗ್ಯ ಮತ್ತು ಯೋಗ್ಯತೆ ಇರಬೇಕು. ಅವರೇ ನಮ್ಮ ಅಪ್ಪ ಬಾಸ್. ಜೈ ಅಪ್ಪ ಬಾಸ್. ಒಂದು ಮಾತ್ರ ನಿಜ, ಈ ತರ ಕ್ರೇಜ್ ಇನ್ ಯಾರಿಗೂ ಬರಲ್ಲ. ಬರ್ದಿಟ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ. ಈ ತರ ಕ್ರೇಜ್ ಬರ್ಬೇಕು ಅಂದ್ರೆ ತಿರ್ಗಾ ಅಪ್ಪು ಬಾಸೇ ಬರ್ಬೇಕು, ಇಲ್ಲ ಅವ್ರ ಅಪ್ಪಾಜಿ ಬರ್ಬೇಕು, ಅಣ್ಣವ್ರು ಬರ್ಬೇಕು. ಇನ್ ಯಾರ ಕೈಲಿ ಈ ತರ ಕ್ರೇಜ್ ಬರಕ್ಕಾಗಲ್ಲ. ನೋಡಿ, ಬರ್ದಿಟ್ಕೊಳ್ಳಿ. ಮತ್ತೆ ಎಲ್ಲಾರನು ಬಾಸ್ ಅಂತ ಕರಿಬಹುದು, ಆದ್ರೆ ದೇವ್ರಂತ ಅವ್ರೊಬ್ಬರನ್ನೇ ಕರಿಯಕ್ಕಾಗೋದು. ಅದು ಜೈ ಅಪ್ಪು ಬಾಸ್, ಜೈ ರಾಜವಂಶ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಪ್ ಮಾಡಿದ್ರೆ ಅಪ್ಪು ತರ ಮಾಡ್ಬೇಕು, ಹೆಸರು ಮಾಡಿದ್ರೆ ಇವ್ರು ಅಪ್ಪನ್ ತರ ಮಾಡ್ಬೇಕು. ಜೈ ಅಪ್ಪು ಬಾಸ್. ಆಕಾಶದು ಮೂವಿ ಒಂದು ರಿಲೀಸ್ ಆಗಿರೋದು ನಮ್ಗೆ ಒಂದೇನಂತ ಹಬ್ಬದ ಸಂಭ್ರಮ. ಯುಗಾದಿ ಮುಂದೆ ನಮಗೆ ರಿಲೀಸ್ ಆಗಿದೆ. ಸೊ ನಮಗೆ ಈ ಆಕಾಶ್ ಫಿಲಮ್ ರಿಲೀಸ್ ಆಗಿರೋದು ಯುಗಾದಿ ಹಬ್ಬ ಮಾಡೋದಷ್ಟೇ ನಮಗೆ ಖುಷಿ ಕೊಡ್ತಾ ಇದೆ. ಸೊ ಬಾಸ್ನ ತುಂಬ ಮಿಸ್ ಮಾಡ್ತಾ ಇದೆ ಅಪ್ಪು ಬಾಸ್ನ. ಅಂದ್ರೆ ನಮಗೆ ಬರೀ ಬರ್ತಡೇ ಬಂದಾಗ ಅಷ್ಟೇ ಸೆಲೆಬ್ರೇಷನ್ ಮಾಡಲ್ಲ. ಪ್ರತಿದಿನ ಪ್ರತಿ ಕ್ಷಣ ಅವ್ರು ಮಾಡೋಂಥ ಕೆಲಸ ಆಗಲಿ ಏನೇ ಆಗಲಿ ಅವನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ರತಿದಿನ ಯಾವುದಾದ್ರೂ ವಿಚಾರದಲ್ಲಿ ನೆನ್ಪು ಮಾಡ್ಕೊಳ್ತಾನೆ ಇರ್ತೀವಿ, ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ ಮೇಡಮ್. ಸಾರಿ, ಬರ್ತಡೆಗೆ ಈಗ ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಒಳಗಡೆನೂ ಕಲರ್ಸ್ ಪೇಪರ್ ಎಲ್ಲ ಹೊಡೆದು ಬ್ಲಾಸ್ಟ್ ಮಾಡ್ತಾ ಇದೀವಿ. ಮತ್ತೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಮೇಡಮ್. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೆ ಅವ್ರ ಆಕಾಶ್ ಚಿತ್ರ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ಯುಗಾದಿ ಹಬ್ಬ ಎಲ್ಲ ಹಬ್ಬಗಳು ಇಲ್ಲೇ ಸೆಲೆಬ್ರೇಷನ್ ಆಗ್ತದೆ. ದಯಮಾಡಿ ಎಲ್ಲ ನಮ್ಮ ಕನ್ನಡಿಗರು ಒಂದು ಥಿಯೇಟರ್ ಸಿನಿಮಾ ನೋಡ್ಬೇಕು. ಅಪ್ಪು ಸರ್ ಆಶೀರ್ವಾದ. ಅಪ್ಪು ಸರ್ ಎಲ್ಲೂ ಹೋಗ್ಲಿಲ್ಲ, ಎಲ್ಲ ಪ್ರತಿಯೊಬ್ಬ ಕಲಾವಿದರಲ್ಲೂ ಅಪ್ಪು ಸರ್ ಇದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಅಭಿಮಾನಿಗಳಿಗೆ ಎಲ್ಲಿ ಅಪ್ಪು ಸರ್ ಎಲ್ಲಿದ್ದಾರೆ ಅಂದ್ರೆ ಅಭಿಮಾನಿ ದೇವರುಗಳಲ್ಲಿ ಎದೆಲ್ಲ ಇದ್ದಾರೆ. ನೀವು ನೋಡ್ತಾ ಇರ್ಬೇಕು ಅಭಿಮಾನಿಗಳ ಸಂಭ್ರಮ ಯಾವ ರೀತಿ ಅಂತ. ಧನ್ಯವಾದಗಳು. ಕರ್ನಾಟಕ ಜನತೆಗೆ 19ನೇ ತಾರೀಕು ಯುಗಾದಿ ಹಬ್ಬ. ಇವತ್ತು ಅಣ್ಣವ್ರ ಕುಟುಂಬದವ್ರಿಗೆ ಇವತ್ತೇ ಯುಗಾದಿ ಹಬ್ಬ. ಅಪ್ಪು ಅವ್ರ ಹುಟ್ಟಿದ ಹಬ್ಬ, ಯುಗಾದಿ ಹಬ್ಬ ಎರಡು ಒಂದೇ ಹಬ್ಬ. ಇವತ್ತು ಮಾಡ್ತಾ ಇದಾರೆ ಎಲ್ಲರೂ. ಲೇಡಿ ಸಂಭ್ರಮ, ಇವತ್ತು ಹೆಣ್ಮಕ್ಳು ಸಂಭ್ರಮ. ಹೆಣ್ಮಕ್ಳೇ ಸಂಘಗುರು ಅಂತ ಅಪ್ಪು ಸರ್ ಹೇಳಿಲ್ವಾ, ಆ ತರ ಹೆಣ್ಮಕ್ಳೇ ಸಂಘಗುರು. ಇವತ್ತು ಹೆಣ್ಮಕ್ಳು ಹಬ್ಬ ಮಾಡ್ತಾ ಇದಾರೆ. ಎಲ್ಲರೂ ಕರ್ದಾರ ಬಂದಿದೆ, ಸೂಪರ್ ಆಗೈತೆ. ಆಕ್ಚುಲಿ ಲೈಕ್ ಯಾವಾಗ್ಲೂ ಅಪ್ಪು ಅಭಿಮಾನ ಯಾವತ್ತೂ ಹಿಂಗೆ ಇರುತ್ತೆ. ಪ್ರತಿ ವರ್ಷ ಮಾಡೇ ಮಾಡ್ತಾರೆ. ಯಾಕಂದ್ರೆ ವರ್ಷಕ್ಕೆ ಒಂದೇ ಸಲ ಮಾಡೋದು, ಪ್ರತಿ ವರ್ಷ ಹಿಂಗೆ ಮಾಡ್ತಾ ಇರ್ತಾರೆ. ಇಷ್ಟೇ ವಿಜೃಂಭಣೆಯಿಂದನೇ ಮಾಡ್ತಾ ಇರ್ತಾರೆ. ಅಪ್ಪು ಬಾಸ್ ಯಾವತ್ತೂ ಹೋಗಿದ್ದಾರೆ ಅಂತ ಅಗಲಿದ್ದಾರೆ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಅವ್ರು ಯಾವಾಗ್ಲೂ ಎಲ್ಲ ಅಭಿಮಾನಿ ಮನ್ಸುಗಳು ಇದ್ದೇ ಇರ್ತಾರೆ. ಇದೇ ತರ ಭರ್ಜರಿಯಾಗಿ ಸಂಭ್ರಮಾಚರಣೆ ಪ್ರತಿ ವರ್ಷ ಮಾಡೇ ಮಾಡ್ತೀವಿ. ಇವತ್ತ 17th ಆಕ್ಚುಲಿ 1000 ಜನಕ್ಕೆ ಬಿರಿಯಾನಿ ಮಾಡಿಸ್ತಾ ಇದೀವಿ ಸಮಾಧಿ ಹತ್ರನೇ.